ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಸ್ಫೂರ್ತಿ ಅವರು ಎಲ್ಲಿಂದ ಕರೆ ಮಾಡ್ತಾ ಇದ್ರಿ? ಸರ್ ನಾನು ಬೆಲ್ಗಾಮಿಂದ ಕರೆ ಮಾಡ್ತಾ ಇದ್ದೀನಿ. ನಿನ್ನೆ ಹೋರಾಟ ನೋಡ್ತಾ ಇದ್ರಿ. ಈ ಪರಿ ಉಗ್ರವಾದ ಹೋರಾಟ ಆದರೂ ಕೂಡ ಸರ್ಕಾರ ಯಾವುದೇ ರೀತಿಯಾಗಿ ರಿಯಾಕ್ಟ್ ಮಾಡೋದಕ್ಕೆ, ಅಂದರೆ ಸರ್ಕಾರ ಹೇಳ್ತಾ ಇರುವಂಥ ಹಿಂದೆ ಮಾಡಿರುವಂಥ ಎಡವಟ್ಟಿನಿಂದಾಗಿ ಈ ರೀತಿಯಾಗಿ ಡಿಲೇ ಆಗ್ತಾ ಇದೆ ಅಥವಾ ಉದ್ಯೋಗ ಆಕಾಂಕ್ಷಿಗಳ ಖಾಲಿ ಹುದ್ದೆಗಳು ಜಾಸ್ತಿ ಆಗ್ತಾ ಇದೆ ಅನ್ನುವಂಥ ವಿಚಾರವನ್ನು ಸರ್ಕಾರ ಯಾಕೆ ಈ ರೀತಿಯಾಗಿ ಡಿಲೇ ಮಾಡ್ತಿದೆ ಅಂತ ಅನ್ಸುತ್ತೆ ನಿಮಗೆ? ಸರ್ ಎರಡು ಪ್ರಶ್ನೆ ಕೇಳಿದ್ರಿ ನೀವು. ಫಸ್ಟ್ ಒಂದು ಆನ್ಸರ್ ಮಾಡ್ತೀನಿ. ಸರ್ಕಾರ ಹೇಗೆ ರಿಯಾಕ್ಟ್ ಮಾಡ್ಬೇಕಂತ ಆಲ್ರೆಡಿ ಅಲ್ಲಿ ಹೇಳಿದ್ದಾರೆ. 50% ಇಟ್ಕೊಂಡು ನೇಮಕಾತಿ ಸ್ಟಾರ್ಟ್ ಮಾಡಿ ಅಂತ. 100 ಸೀಟ್ಸ್ ಇದೆ ಅಂದ್ರೆ 94 ನೀವು ಫಿಲ್ ಮಾಡಿ. ಅಕಾರ್ಡಿಂಗ್ ಟು ದ 23 ಅಲ್ಲಿ ಏನ್ ನೋಟಿಫಿಕೇಶನ್ ಆಯ್ತು ಅದಕ್ಕಿಂತ ಪ್ರಯರ್ ಏನಿತ್ತು ಅದರಿಂದ ಫಿಲ್ ಮಾಡಿ ಅಂತ ಹೇಳಿದ್ರು. ಆಮೇಲೆ 6% ಮುಂದೆ ನೋಡೋಣ ಅಂತ ಹೇಳಿದ್ರು. ಆದ್ರೂ ಸರ್ಕಾರ ಏನು ಮಾಡ್ತಾ ಇಲ್ಲ. ಅವರು ನೋಟಿಫಿಕೇಶನ್ ಸ್ಟಾರ್ಟ್ ಮಾಡ್ಬೇಕು, ಆದ್ರೆ ಅವರು ಮಾಡ್ತಾ ಇಲ್ಲ. ಆಮೇಲೆ ನಿನ್ನೆ ಏನಾಯ್ತಲ್ವಾ, ಅದಕ್ಕೆ ಅವರು ಸ್ವಲ್ಪ ಬೆಂಬಲ ಕೊಡ್ಬೇಕು, ಅವ್ರು ಸಪೋರ್ಟ್ ಮಾಡ್ಬೇಕು ಸರ್ ಸ್ಟೂಡೆಂಟ್ಸ್ಗೆ, ಆದ್ರೆ ಅವರು ಮಾಡ್ತಾ ಇಲ್ಲ. ಅಂಡ್ ಕೋರ್ಟ್ ಡೈರೆಕ್ಟ್ ಆಗಿ ಹೇಳಿದೆ ಸರ್, ನೀವು ನೇಮಕಾತಿ ಸ್ಟಾರ್ಟ್ ಮಾಡಿ, 50% ಇಟ್ಕೊಂಡು ಸ್ಟಾರ್ಟ್ ಮಾಡಿ. ಕೋರ್ಟ್ ಅಲ್ಲಿ ಹೇಳಿದ್ದಾರೆ, ಆದ್ರೂ ಇವರು ಮಾಡ್ತಾ ಇಲ್ಲ ಸರ್. ಯಾಕೆ ಮಾಡ್ತಾ ಇಲ್ಲ ಗೊತ್ತಾಗ್ತಾ ಇಲ್ಲ. ಸ್ಫೂರ್ತಿ ಅವರ ಏನು ಓದ್ತಾ ಇದ್ದೀರಿ ನೀವು? ಯಾವುದಕ್ಕೆ ಈಗ ಪ್ರಿಪರೇಷನ್ ನಡೀತಾ ಇದೆ? ಸರ್ ನಾನು KPSC ಎಕ್ಸಾಮ್ ಬರ್ದಿದ್ದೀನಿ, ಮತ್ತೆ ಜುಡಿಷಿಯರಿ ಎಕ್ಸಾಮ್ ಬರ್ದಿದ್ದೀನಿ. ಏನೆಲ್ಲ ಸಮಸ್ಯೆ ಆಗ್ತಾ ಇದೆ ಅಂತ ವಿದ್ಯಾರ್ಥಿಗಳಿಗೆ? ಕಷ್ಟಪಟ್ಟು ಈ ರೀತಿಯಾಗಿ ಓದ್ತಾ ಇದ್ರು ಕೂಡ ನಮಗೆ ಉದ್ಯೋಗ ಇಲ್ಲ, ಉದ್ಯೋಗ ಕೊಡಿ ಅನ್ನುವಂಥ ಬೀದಿಗೆ ಬರುವಂಥ ಪರಿಸ್ಥಿತಿ ಆಗಿದೆಯಲ್ಲ ಸರ್? ಒಂದು ಪ್ರೈವೇಟ್ ಸೆಕ್ಟರ್ ಪೊಸಿಷನ್ ಎಲ್ಲರಿಗೂ ಗೊತ್ತಿದೆ. ಅಲ್ಲಿರುವ ಕಾಂಪಿಟೇಷನ್, ನಮ್ಮಲ್ಲಿ ಇರೋದು ಸ್ಕಿಲ್ಸ್ ತುಂಬಾ ಗ್ಯಾಪ್ ಇದೆ. ಸೊ ಎಲ್ಲ ಹುಡುಗರು ಒಂದ್ ಕಡೆ ನೋಡೋದು ಗವರ್ಮೆಂಟ್ ಹತ್ರನೇ, ಗವರ್ಮೆಂಟ್ ಜಾಬ್ಸ್ ಬೇಕಂತ. ಆದ್ರೆ ಗವರ್ಮೆಂಟ್ ಜಾಬ್ಸ್ ಕೊಡಬೇಕು, 2 ಲಕ್ಷಕ್ಕಿಂತ ಹೆಚ್ಚಿಗೆ ಹುದ್ದೆಗಳು ಖಾಲಿ ಇದೆ. ಆದ್ರೆ ಅವರು ಒಂದ್ ಸ್ವಲ್ಪ ಮನಸ್ಸು ಮಾಡ್ತಾ ಇಲ್ಲ ಸರ್. ಸ್ವಲ್ಪ ಮನಸ್ಸು ಮಾಡಿದ್ರೆ ದೇ ಕ್ಯಾನ್ ಮೇಕ್ ಚೇಂಜಸ್. ಆದ್ರೆ ಅವರು ಚೂರು ಮನಸ್ಸು ಮಾಡ್ತಾ ಇಲ್ಲ. ಎದಕ್ಕಂತ ನಮಗೂ ಗೊತ್ತಾಗ್ತಾ ಇಲ್ಲ ಏನ್ ಪ್ರಾಬ್ಲಮ್ ಇದೆ ಅಂತ. ವೆನ್ ಕೋರ್ಟ್ ತಾನಾಗಿ ಹೇಳಿದೆ 50% ಇಂದ ಸ್ಟಾರ್ಟ್ ಮಾಡಿ, ನೇಮಕಾತಿ ಮಾಡಿ ಅಂತ, ಆದ್ರೂ ಕೋರ್ಟ್ ಮೇಲೆ ಹಾಕ್ತಾ ಇದ್ದಾರೆ ಸರ್. ಸ್ಫೂರ್ತಿ ಅವರ, ಈ ಸರ್ಕಾರ ಅಧಿಕಾರಕ್ಕೆ ಬಂದು 3 ವರ್ಷ ಆಗಿದೆ. ಈ ಆಡಳಿತದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಸರ್ 3 ವರ್ಷ ಆಯ್ತು ಬಂದು, ಆದ್ರೆ ಅವರು ಸ್ವಲ್ಪ ಸ್ಟೂಡೆಂಟ್ಸ್ ಪ್ರೋ ಆಗ್ಬೇಕು. ನನ್ನ ಸಜೆಷನ್ ಅಷ್ಟೇ, ಅವರು ಸ್ಟೂಡೆಂಟ್ ಪ್ರೋ ಆಗ್ಬೇಕು, ನೋಟಿಫಿಕೇಶನ್ ಸ್ಟಾರ್ಟ್ ಮಾಡ್ಬೇಕು. ಆದ್ರೆ ಅವ್ರು ಮಾಡ್ತಾ ಇಲ್ಲ. ಅವ್ರ ವಿಲ್ಲಿಂಗ್ನೆಸ್ ಯಾಕಿಲ್ಲ ಗೊತ್ತಾಗ್ತಾ ಇಲ್ಲ. 40,000 ಸೀಟ್ಸ್ ಫಿಲ್ ಮಾಡಿದೇವೆ ಅಂತ ಇದ್ದಾರೆ. ಆದ್ರೆ 2024 ಅಕ್ಟೋಬರ್ ಇಂದ 1 ನೋಟಿಫಿಕೇಶನ್ ಇಲ್ಲ ಸರ್. ನೋಟಿಫಿಕೇಶನ್ ಮಾಡಿದ್ದು ಅದು ಕ್ಯಾನ್ಸಲ್ ಮಾಡಿದ್ರು. ನಾವು ಎಕ್ಸಾಮ್ಸ್ ಅನ್ನ ಮೇನ್ಸ್ ಎಲ್ಲ ಬರ್ದಿದ್ದು ಕ್ಯಾನ್ಸಲ್ ಮಾಡಿ ಹಾಕಿದ್ರು. ನಿಮ್ಮ ಬೇಡಿಕೆ ಏನು ಮೇಡಮ್? ನಮ್ಗೆ ನೋಟಿಫಿಕೇಶನ್ ಸ್ಟಾರ್ಟ್ ಮಾಡ್ಬೇಕು. ನೀವು ಹೆಂಗಾದ್ರೂ ಮಾಡಿ, 50% ಇಂದ ಮಾಡಿ, ಏನಾದ್ರೂ ಮಾಡಿ. ಕೋರ್ಟ್ ಆಲ್ರೆಡಿ ಹೇಳಿದೆ 50% ನೋಟಿಫಿಕೇಶನ್ 50% ರಿಸರ್ವೇಶನ್ ಇಟ್ಕೊಂಡು ಮಾಡಿ ಅಂತ. ನೀವು ಸ್ಟಾರ್ಟ್ ಮಾಡಿ ನೋಟಿಫಿಕೇಶನ್. ಓಕೆ, ಥ್ಯಾಂಕ್ ಯು ಸ್ಫೂರ್ತಿ ಅವರೇ ಕಾಲ್ ಮಾಡಿದ್ದಕ್ಕೆ.